ವಿಶ್ವಕಪ್ ವಿಜೇತರಾಗಿ ತವರಿಗೆ ಆಗಮಿಸಿದ ಕಾವ್ಯಾರಿಗೆ ಅಭಿನಂದನೆ. ಕೊರಟಗೆರೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಿಂದ ಅಭಿನಂದನೆ. ಇತ್ತೀಚೆಗೆ ನಡೆದ ದೃಷ್ಟಿ ಚೇತನ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಗೆದ್ದು ಸಾಧನೆ ಮಾಡಿದ ತಂಡದ ಆಟಗಾರ್ತಿ ಕಾವ್ಯ ಅವರಿಗೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಇಒ ಅಪೂರ್ವ ಅವರು ಸನ್ಮಾನಿಸಿ ಗೌರವಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರಾ ಹೋಬಳಿಯ ನಾಯಕನಪಾಳ್ಯ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಕಾವ್ಯ ಅವರ ಸಾಧನೆ ಇಡೀ ದೇಶವೇ ಮೆಚ್ಚುವಂತದ್ದು. ವಿಶೇಷ ಚೇತನರು ಆಗಿದ್ರೂ ಸಹ ನಾವು ಕೂಡ ಸಾಧನೆ ಮಾಡಬಹುದೆಂದು ತೋರಿಸಿಕೊಟ್ಟಿದ್ದಾರೆ. ಇವರನ್ನ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಮಹಿಳೆಯರು ಹಾಗೂ ಇವತ್ತಿನ ಹೆಣ್ಣು ಮಕ್ಕಳು ವಿವಿಧ ರಂಗ ಕ್ಷೇತ್ರದಲ್ಲಿ ಆರಿಸಿಕೊಂಡು ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ನಾವು ತುಂಬ ಹೆಮ್ಮೆಯ ಭಾರತ ಪುತ್ರಿ ಅಂತಲೇ ನಾವು ಹೇಳ್ಬೋದು. ಭಾರತದ ಅಂಧ ಮಹಿಳಾ ವಿಶ್ವಕಪ್ ಚಾಂಪಿಯನ್ನಲ್ಲಿ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರಾ ಹೋಬಳಿಯ ನಾಯಕನಹಟ್ಟಿ ಗ್ರಾಮದ ನಮ್ಮ ಕಾವ್ಯ ಅವರು ಆ ಒಂದು ನಮ್ಮ ಚಾಂಪಿಯನ್ ತಂಡದಲ್ಲಿ ಇದ್ದಂಥ ಚಾಂಪಿಯನ್ ನಮ್ಮೆಲ್ಲರೊಂದಿಗೆ ಇರೋದು ತುಂಬ ಹೆಮ್ಮೆಯ ವಿಷಯ. ಈ ಮೂಲಕ ಅವರು ಏನು ಹೇಳೋದು ಅಂದರೆ ಅಂಧ ಅಂದರೆ ವಿಶೇಷ ಚೇತನರಾಗಿದ್ದರೂ ಕೂಡ ನಾವು ಸಾಧನೆ ಮಾಡ್ಬೋದು ಅಂತೇಳಿ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಸೊ ಈ ಮೂಲಕ ನಮ್ಮ ಹೆಮ್ಮೆಯ ಪುತ್ರಿ, ಭಾರತ ದೇಶದ ಹೆಮ್ಮೆಯ ಪುತ್ರಿಯಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ವಿಶೇಷ ಚೇತನರು ಸಾಧನೆ ಮಾಡಿ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಇಂತಹ ಪ್ರತಿಭೆಗಳನ್ನ ಗುರುತಿಸುವುದು ನಮ್ಮ ಕರ್ತವ್ಯ. ಮ್ಯಾರಥಾನ್, ಹಾಕಿ ಸೇರಿದಂತೆ ಇನ್ನಿತರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದು, ಇವರಿಗೆ ಇನ್ನಷ್ಟು ಅವಕಾಶಗಳು ದೊರೆತು ದೊಡ್ಡ ಸಾಧನೆಯನ್ನ ಮಾಡಲಿ. ನಾನು ಕೂಡ ಇವರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ ಎಂದು ಹೇಳಿದ್ರು. ಅವರ ಒಂದು ಇನ್ಸ್ಪಿರೇಷನ್ ಇಂದ ಎಲ್ಲ ನಮ್ಮ ಮಹಿಳೆಯರು ಮತ್ತು ಹೆಣ್ಮಕ್ಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೀರ್ತಿ ಪತಾಕೆಯನ್ನು ಆರಿಸಬೇಕು, ದೇಶಕ್ಕೆ ಕೀರ್ತಿ ತರಬೇಕು. ಅಷ್ಟೇ ಅಲ್ಲದೆ ಅವರು ಹೇಳ್ತಾ ಇದ್ರು, ಅವ್ರ ತಂದೆಯವರು ತುಂಬ ಬಡವರಾಗಿದ್ದರು ಕೂಡ ಇವರು ಓದಿಸೋದಕ್ಕೆ ಆಗದೇ ಇರೋಷ್ಟು ಕಷ್ಟ ಇದ್ದರೂ ಕೂಡ ಅವರು ಓದೋದಕ್ಕಂತ ಓದಿ ಜೊತೆಯಲ್ಲಿ ಅವರು ಕ್ರೀಡಾ ಮನೋಭಾವದಿಂದ ವಾಲ್ ಕ್ಲೈಂಬಿಂಗ್ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಹಾಕಿ ಆಗಿರ್ಬೋದು, ವಿವಿಧ ಮತ್ತು ಮ್ಯಾರಥಾನಲ್ಲಾಗಿರ್ಬೋದು ಸಾಕಷ್ಟು ಕ್ರೀಡೆಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅದು ಅವರ ಒಂದು ಪ್ರತಿಭೆಗೆ ದೊರೆತಂಥ ಒಂದು ಗೌರವ ಮತ್ತು ಸಮ್ಮತಿಯಾಗಿತ್ತು. ಸೊ ಅವ್ರನ್ನ ಇವತ್ತು ನಮ್ಮ ತಾಲೂಕು ವತಿಯಿಂದ ನಮ್ಮ ಅಗ್ರಹಾರ ಪಂಚಾಯಿತಿಯಲ್ಲಿ ಪ್ರಭಾಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಇಒ ಮೇಡಮ್ ಅವರ ಅಪೂರ್ವರವರ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಪಿಡಿಒರಾಗಿರ್ಬೋದು. ಇನ್ನು ವಿಶೇಷ ಚೇತನ ಮಹಿಳಾ ಟಿ20 ಕಪ್ ಗೆದ್ದ ತಂಡ ಆಟಗಾರ್ತಿ ಕಾವ್ಯ ಮಾತನಾಡಿ, ನಾನು 6 ವರ್ಷ ಇರುವಾಗಲೇ ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಅದೇ ಸಂದರ್ಭದಲ್ಲಿ ಯಾರಿಂದಲೂ ಆಕಸ್ಮಿಕವಾಗಿ ಕಲ್ಲೊಂದು ನನ್ನ ಕಣ್ಣಿಗೆ ತಾಗಿ ಕಣ್ಣಿನ ಸಮಸ್ಯೆಯಾಗಿತ್ತು. ನನ್ನ ಒಂದು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಾಗ ಬಡತನದಲ್ಲಿದ್ದ ನನ್ನ ತಂದೆ ಆಸ್ಪತ್ರೆಗೆ ತೋರಿಸಲು ಶಕ್ತಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೆಂಗಳೂರಿನ ನಮಸ್ತಂ ಸಂಸ್ಥೆಯಲ್ಲಿ ನನಗೆ ಎಲ್ಲಾ ತರಹದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವ ಕಾರಣ ಇಂದು ನಾನು ಈ ಸಾಧನೆ ಮಾಡಲು ಸಾಧ್ಯ ಎಂದಿದ್ದಾರೆ. ಕಾವ್ಯ ಅಂತ ನಾನು 6 ವರ್ಷ ಇರಬೇಕಾದ್ರೆ ನಮ್ಮಪ್ಪ ಜೆಟಿಕಲಲ್ಲಿ ಆಟ ಆಡ್ತಾ ಕೆಲಸ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಾನು ಹೋಗಿದ್ದಾಗ ಹುಡುಗರು ಆಟ ಆಡಬೇಕಾದ್ರೆ ಯಾರೋ ಒಂದು ಕಲ್ಲು ಹೆಸರು, ಅದರಿಂದ ನನ್ನ ವಿಷನ್ ಆಯಿತು, ನನ್ನ ಕಣ್ಣಿಗೆ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನಮ್ಮಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಆ ಟೈಮಲ್ಲಿ ಅವ್ರಿಗೆ ಆ ಪರಿಸ್ಥಿತಿ ಇರಲಿಲ್ಲ ಹಾಸ್ಪಿಟ್ಲಿಗೆ ತೋರಿಸೋವಷ್ಟು. ಸೊ ನನ್ನ ಕಣ್ಣು ಅದು ಸರಿ ಹೋಗಲಿಲ್ಲ. ಹಂಗಾದ್ಮೇಲೆ ನಾನು ಅಲ್ಲೇ ನಮ್ಮೂರಲ್ಲೇ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮಾಡ್ಕೊಂಡೆ. ಅದಾದಮೇಲೆ 10th ಮುಗಿದಾದ್ಮೇಲೂ ನನಗೆ ಕಾಲೇಜ್ಗೆ ಹೋಗೋಂಥ ಪರಿಸ್ಥಿತಿ ಇರಲಿಲ್ಲ. ಯಾಕೆಂದರೆ ನನ್ನ ಅಣ್ಣ ಇದ್ದ, ಅವನು ಬುದ್ಧಿಮಾಂದ್ಯ ಅಂತ. ಸೊ ಅವನಿಗೂ ನಮ್ಮಪ್ಪ ಏನಾದರೂ ಕೂಲಿ ಹೋಗಿ ದುಡ್ಡೆಲ್ಲ ಅವ್ನಿಗೆ ಹಾಸ್ಪಿಟ್ಲಿಗೆ ಆಗ್ತಾಯಿತ್ತು. ನಮ್ಮಮ್ಮ ಏನಾದರೂ ಈ ಹೊಂಗೆಕಾಯಿ, ಬೇವಿನಕಾಯಿ ಅದೆಲ್ಲ ಮಾರಿ ಒಂದೊಂದು ಸರಿ ಊಟಕ್ಕೆ ಇದನ್ನು ಮಾಡ್ತಾಯಿದ್ರು. ಹಂಗಾಗಿ ನನಗೆ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ನಮ್ಮೂರಲ್ಲಿ ಯಾರೋ ಹೇಳಿದ್ರು ಈ ಥರ ಸಮರ್ಥ ಸಂಸ್ಥೆ ಇದೆ ಅಂತ ಹೇಳ್ಬಿಟ್ಟು.
ಆ ಸಂಸ್ಥೆಗೆ ನಾನು ಟ್ರೈನಿಂಗ್ ತಗೊಂಡು ಕೆಲಸ ಮಾಡೋಣ ಅಂತ ನಮ್ಮ ಅಪ್ಪಂಗೆ ಏನಾದರೂ ಸಹಾಯ ಆಗುತ್ತೆ ಅಂತ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಂಥ ಟೈಮಲ್ಲಿ ಈ ಥರ ಏನು ಬ್ಲೈಂಡು ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ನಾನು ಫಸ್ಟು 2018 ಏನು ವಾಲ್ ಕ್ಲೈಂಬಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅವರು ಅಲ್ಲಿ ಸಜೆಷನ್ ಮಾಡಿದ್ರು ಈ ಥರ ಬ್ಲೈಂಡು ವಾಲ್ ಕ್ಲೈಂಬಿಂಗು ಏನೋ ಸ್ಪೋರ್ಟ್ಸ್ ಎಲ್ಲ ಇದೆ ಅಂತನ. ಅದರಲ್ಲಿ ನನಗೆ ಫಸ್ಟ್ ಟೈಮು 2018 ಥರ್ಡ್ ಪ್ರೈಸ್ ಬಂತು ಕಾಶ್ಮೀರದಲ್ಲಿ ನ್ಯಾಷನಲ್ ವಾಲ್ ಕ್ಲೈಂಬಿಂಗು. ಅದಾದಮೇಲೆ ನಾನು ಮ್ಯಾರಥಾನು ಓಡ್ತಾ ಇದ್ದೆ, ಎಲ್ಲ ಮ್ಯಾರಥಾನು ಅಟೆಂಡ್ ಮಾಡ್ತಾಯಿದ್ದೆ. 145 ಕಿಲೋಮೀಟರ್ ಕಂಪ್ಲೀಟ್ ಮಾಡಿವಿ ಮೈಸೂರು ಟು ಬ್ಯಾಂಗ್ಳೂರು ಮ್ಯಾರಥಾನು. ಅದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ಅದಾದಮೇಲೆ 2019 ಬ್ಲೈಂಡುದು ಫಸ್ಟು ಏನೋ ಗರ್ಲ್ಸು ಆಡ್ತಾರೆ ಅಂತ ಗೊತ್ತಾಯಿತು, ಏನೋ ಬ್ಲೈಂಡ್ ಕ್ರಿಕೆಟು. ಅಲ್ಲಿ ಸಮತಮ್ ಸಂಸ್ಥೆ ಅಂತ ಇರೋದು, ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಸರ್, ನಮಗೆ ಏನೋ ಫಸ್ಟು ನಮಗೆ ಶೂಸಾಗಿರಲಿಲ್ಲ, ಯಾವ ಥರ ಶೂಸ್ ಹಾಕೊಳ್ಳೋದು ಅದು ಇರಲಿಲ್ಲ. ಶೂಸಿಂದ ಹಿಡಿದು ನಮ್ಗೆ ಏನೇನು ಬೇಕೋ ಸೌಲಭ್ಯ ಎಲ್ಲ ಕೊಟ್ಟು ನಮ್ಮನ್ನ ಕ್ರಿಕೆಟ್ ಆಡೋವಂಥ ಏನೋ ಮಟ್ಟ ತಂದು ನಿಲ್ಲಿಸಿರು. 2019 ನ್ಯಾಷನಲ್ ಸ್ಟಾರ್ಟ್ ಆಯಿತು. 2019 ನ್ಯಾಷನಲ್ ಆಡ್ತಾ ಬಂದೆ ನಾನು. 2023 ಇಂಡಿಯಾ ಟೀಮು ಸೆಲೆಕ್ಷನ್ ಕ್ಯಾಂಪ್ ಇತ್ತು, ಅದರಲ್ಲಿ ಸೆಲೆಕ್ಟ್ ಆಗಿ ನಾವು 2023 ನೇಪಾಳ ವಿರುದ್ಧ ಆಟ ಆಡಿದ್ವಿ. ಅದು ಒಂದು ಕಪ್ ಅಂತು. ಅದಾದಮೇಲೆ ಇವಾಗ 2025 ಫಸ್ಟ್ ಎವರ್ ವುಮೆನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಫಾರ್ ದ ಬ್ಲೈಂಡ್. ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನಮ್ಮದು ಫಸ್ಟ್ ಇನಾಗ್ರೇಷನ್ ಇದ್ದಿತ್ತು ಡೆಲ್ಲಿಲಿ, ಅಲ್ಲಿ ಆಡಿದ್ದಾದ್ಮೇಲೆ ಮತ್ತು ಬೆಂಗಳೂರಲ್ಲೂ 2 ಮ್ಯಾಚ್ ಇತ್ತು. ಫೈನಲ್ ಬಂದುಬಿಟ್ಟು ನನಗೆ ನೇಪಾಳದಲ್ಲಿತ್ತು. ಅಲ್ಲಿ ನಮಗೆ ಫೈನಲಲ್ಲಿ ನೇಪಾಳದ ಜೊತೆ ಆಡಿ ನಾವು ಕಪ್ ವಿನ್ ಆದ್ವಿ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.